ಹೆಲೋ, ನಮಸ್ತೆ. ವೆಲ್ಕಮ್ ಟು ವಿಶಾಲ ಕಿಚನ್. ಈ ನಾರ್ಮಲ್ ಸ್ವೀಟ್ಗಿನ್ನ ಈ ಮ್ಯಾಂಗೋ ಫ್ಲೇವರ್ ಇರೋ ಸ್ವೀಟ್ನ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಓಕೆ ಆಗಿದ್ದರೆ ಕ್ವಿಕ್ಲಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ 4 ಚಮಚ ತುಪ್ಪ, 1 ಹಿಡಿಯಷ್ಟು ದ್ರಾಕ್ಷಿ ಗೋಡಂಬಿ, 3 ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಪಲ್ಪನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ನೆಕ್ಸ್ಟ್ 1 ಕಪ್ ಆಗುವಷ್ಟು ಸೂಜಿ ರವೆ ಅಂದರೆ ಸಣ್ಣ ರವೆ, ಅರ್ಧ ಕಪ್ ಆಗುವಷ್ಟು ಹಾಲು, 2 ಏಲಕ್ಕಿ, 1 ಕಪ್ಪು ಸಕ್ಕರೆನ ಪೌಡರ್ ಮಾಡಿ ಇಟ್ಕೋಬೇಕು. ಇಲ್ಲಿ ಏಲಕ್ಕಿನ ನಾನು 2 ಹಾಕಿದ್ದೀನಿ, ನೀವು ಬೇಕಿದ್ರೆ 1 ಆದರೂ ಹಾಕೋಬೋದು. ಯಾಕಂದರೆ ಮ್ಯಾಂಗೋ ಫ್ಲೇವರ್ಗಿನ್ನ ಏಲಕ್ಕಿ ಫ್ಲೇವರೇ ಜಾಸ್ತಿ ಸಿಗ್ಬಿಡುತ್ತೆ. ಅದಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಟವ್ ಮೇಲೆ ಒಂದು ಬಾಂಡಲಿ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಎಷ್ಟು ತುಪ್ಪ ಹಾಕೋತೀರೋ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನನಗೆ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. 1 ಕಪ್ಪಿಗಲ್ವಾ 3 ಸ್ಪೂನ್ ಸಾಕಾಗುತ್ತೆ. ನೋಡಿ, ತುಪ್ಪ ಕಾದ ನಂತರ ಲೋ ಫ್ಲೇಮಲ್ಲಿಟ್ಟು 1 ಕಪ್ ಆಗುವಷ್ಟು ರವೆನ ಹುರ್ಕೋಬೇಕು. ನಾವಿಲ್ಲಿ ರವೆನ ನಾವು ಯಾವಾಗಲೂ ಲೋ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಬೇಕು, ಇಲ್ಲ ಅಂತ ಅಂದರೆ ಅದು ಸೀದೋಗುವಂಥ ಚಾನ್ಸ್ ಇರುತ್ತೆ. ನಾವಿಲ್ಲಿ ತುಪ್ಪ ಹಾಕೋದ್ರಿಂದ ಹೈ ಹೀಟ್ ಕಂಡಕ್ಷನ್ ಇರೋದ್ರಿಂದ ಅದು ಬೇಗ ಉರಿಯುತ್ತೆ. ಸೊ ಅದಕ್ಕೆ ಯಾವಾಗಲೂ ತಳ ಬೀಳ್ದಂಗೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಿದೆ ಅಲ್ಲ, ಗೋಲ್ಡನ್ ಕಲರ್ ಆದ ಮೇಲೆ ರವೆ ಆಗಿದೆ ಅಂತ ಅರ್ಥ. 1 ಲೋಟದಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಬೇಗ ರವೆ ಬೇಯುತ್ತೆ, ಹಾಗೆಯೇ ಸಾಫ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಸ್ಟಿರ್ ಮಾಡಬೇಕು, ತಳ ಹಿಡಿಬಾರ್ದು. ಮತ್ತು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಆಲ್ರೆಡಿ ನೀರು ಹೀರ್ಕೊಬಿಟ್ಟಿದೆ. ನೋಡಿ, ನೀರೆಲ್ಲ ಆವಿಯಾಗಿದೆ, ಇದರರ್ಥ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಇದಕ್ಕೆ 1 ಕಪ್ಪು ಆಗುವಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಯಾವುದೇ ಥರ ಲಂಪ್ ಆಗೋಕ್ಕೆ ಬಿಡದೆ ಚೆನ್ನಾಗಿ ಸ್ಟಿರ್ ಮಾಡಬೇಕು. ರವೆ ಈಗ ಆಲ್ರೆಡಿ ಬಿಸಿ ನೀರಲ್ಲಿ ಬೆಂದಿರುತ್ತೆ. ಹಾಲು ಹಾಕಿದ್ಮೇಲೆ ಪೂರ್ತಿನೇ ಬೇಯುತ್ತೆ. ಅದನ್ನು ನೀಟಾಗಿ ಸ್ಟಿರ್ ಆದಮೇಲೆ ಇಲ್ಲಿ ಏನು ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ವಿ ಅದು 1 ಕಪ್ಪು ಹಾಕ್ತಾಯಿದ್ದೀನಿ. ಸಕ್ಕರೆನೇ ಪಾಕ ಬಿಟ್ಕೊಳ್ಳುತ್ತೆ, ಅದರಿಂದ ಎಕ್ಸ್ಟ್ರಾ ನೀರು ಹಾಕೋಂಥದ್ದು ಏನಿಲ್ಲ. ನೋಡಿ, ಕೈ ಬಿಡದೆ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಮೇಕ್ ಶ್ಯೂರ್ ಅದು ಲೋ ಫ್ಲೇಮಲ್ಲೇ ಇರಬೇಕು, ಇಲ್ಲ ಅಂತ ಅಂದರೆ ತವ ಸಿಯುತ್ತೆ. ನೋಡಿ, ಆಗಿದೆ. ಇದಕ್ಕೆ ಮ್ಯಾಂಗೋ ಪಲ್ಪ್ನ ಇವಾಗ ಹಾಕ್ತಾಯಿದ್ದೀನಿ. ಮ್ಯಾಂಗೋ ಪಲ್ಪು ಅಷ್ಟೇ, ನಾವು ಮಿಕ್ಸ್ ಮಾಡಿದಷ್ಟು ಕಲರ್ ಬರುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿಟ್ಟೆ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಮಿಕ್ಸ್ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಮ್ಯಾಂಗೋ ಫ್ಲೇವರ್ ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕು ಅಂದರೆ ಚೆನ್ನಾಗಿ ಸ್ಟಿರ್ ಮಾಡ್ತಾ ಬರಬೇಕು. 3 ಮೀಡಿಯಮ್ ಸೈಜ್ ಮ್ಯಾಂಗೋ ಸಾಕಾಗುತ್ತೆ. ನಾನಿಲ್ಲಿ ಮನೇಲೆ ಹಣ್ಣು ಮಾಡಿರೋ ಮ್ಯಾಂಗೋನ ಯೂಸ್ ಮಾಡ್ತಾಯಿದ್ದೀನಿ, ಹೊರಗಡೆ ಪೌಡರ್ ಹಾಕಿ ಮಾಡಿರ್ತಾರೆ ಅಂತ ಅಷ್ಟೇ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ ಮತ್ತು ಥಿಕ್ ಕನ್ಸಿಸ್ಟೆನ್ಸಿ ಕೂಡ ಇದೆ. ಇದರರ್ಥ ರೆಡಿ ಆಗಿದೆ ಅಂತ. ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಸ್ಟವ್ ಮೇಲೆ ಒಂದು ಸಾಸ್ ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಎಲ್ಲ ಬಿಸಿಯಾದ ಮೇಲೆ ನೆಕ್ಸ್ಟ್ 1 ಹ್ಯಾಂಡ್ ಫುಲ್ಲಷ್ಟು ದ್ರಾಕ್ಷಿ ಗೋಡಂಬಿನ ಹಾಕ್ಕೋಬೇಕು. ದ್ರಾಕ್ಷಿ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವಿಲ್ಲಿ ಫ್ರೈ ಮಾಡಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಈ ರೆಡಿಯಾಗಿರುವಂತಹ ರವೆಗೆ ಇದನ್ನು ಹಾಕ್ಕೋಬೇಕು. ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದಷ್ಟು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಸ್ಟಿರ್ ಮಾಡ್ತಾ ಬರೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರ್ಬೇಕು. ನೋಡಿ, ಎಷ್ಟು ಡಿಲಿಷಿಯಸ್ಸಾಗಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಂಗೋ ಫ್ಲೇವರ್ ಅದೇ ಥರ ಬಾಯಲ್ಲಿ ಸಿಗ್ತಾ ಇರುತ್ತೆ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಿಸ್ ಮಾಡದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ.
ನಾರ್ಮಲ್ ಕೇಸರಿ ಬಾತ್ಗಿಂತ ಮ್ಯಾಂಗೋ ಕೇಸರಿ ಬಾತ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.